ನಮ್ಮ ಪ್ರೊಡಕ್ಷನ್, ನಾನು ಹೀರೋಗೆ ಆ್ಯಕ್ಟ್ ಮಾಡ್ತದ್ದ, ಇಡೀ ಟೀಮ್ ನನ್ನ ನೋಡಿ ನಕ್ಕಿದ್ರು. ಆದರೆ ಯಾವುದೂ ಕೂಡ ಹಾದಿ ತಪ್ಪುವಂಥದ್ದು ಅಥವಾ ಕ್ರೌರ್ಯ, ಅಶ್ಲೀಲ, ಹಿಂಸೆ ಇವುಗಳನ್ನ ಇಟ್ಕೊಂಡು ನಾನು ಮಾಡಲೇ ಇಲ್ಲ. ನಮಗೆ ಉತ್ಸಾಹ, ಆ ಉತ್ಸಾಹ ಒಂದು ಸಣ್ಣ ನೋವನ್ನು ಕೊಡ್ತು. ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ನಾಳೆ ಯಾವುದೇ ಪತ್ರಕ್ಕಾಗ್ಲಿ ದಾಖಲೆಗಳಿಗಾಗ್ಲಿ ಸಹಿ ಮಾಡ್ಬೇಕು ಅಂದ್ರೆ ನಾನು ಪ್ರೀತಿಯಿಂದ ಮಾಡಿಕೊಡ್ತೇನೆ. ಮಾಡಿದ್ವಿ, ಸಿನಿಮಾಗೆ ಪ್ರಶಸ್ತಿಗಳು ಬಂತು. ಆ ಸಿನಿಮಾದಲ್ಲಿ ನನಗೆ ಮತ್ತೆ ನಮ್ಮ ಕ್ಯಾಮ್ರಾಮನ್ಗೆ ಅಂಥದ್ದೊಂದು ತಿಕ್ಕಾಟ ಶುರುವಾಯಿತು. ಸಿನಿಮಾ ಏನಾಗತ್ತೆ ಅಂತಂದ್ರೆ, ಅದರ ಮೊದಲ ಪ್ರೇಕ್ಷಕ ನಿರ್ದೇಶಕ ಆಗಿರ್ತಾನೆ. ಅದು ಅವನ ಕನಸಿನ ಕೂಸಾಗಿರ್ತದೆ. ಆ ನೋವು, ಆ ಪ್ರಸವ ಪ್ರತಿಯೊಂದು ಅವನದ್ದಾಗಿರ್ತದೆ. ಅವನು ಎಲ್ಲವನ್ನು ಮುಗಿಸಿ ಫುಲ್ ಸ್ಟಾಪ್ ಇಟ್ಟು ಹೊರಗಡೆ ಬಂದ ಮೇಲಷ್ಟೇ ಅದರ ಒಂದು ವ್ಯಾಲ್ಯೂಯೇಷನ್ ಮಾಡ್ಬೇಕಾಗತ್ತೆ. ಅಲ್ಲಿವರೆಗೆ ಮಾಡಲಿಕ್ಕೆ ಯಾರಿಗೂ ಕೂಡ ಹಕ್ಕಿರೋದಿಲ್ಲ. ಖಾಸಗಿ ವಾಹಿನಿಗಳ ಬಗ್ಗೆ ಏನ್ ಹೇಳ್ತೀರಿ? ಖಾಸಗಿ ವಾಹಿನಿಗಳ ಬಗ್ಗೆ ನನಗೇನು ಹೆಚ್ಚು ಗೊತ್ತಿಲ್ಲ, ನೋಡಿಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ ಇಷ್ಟಪಡಲ್ಲ. ನಾನು ದೂರದರ್ಶನ ಕೆಲಸ ಮಾಡಿದ್ದೇನೆ, ಅದರ ಅಭಿರುಚಿ ನನಗೆ ಗೊತ್ತು. ಹಾಗಾಗಿ ಅದರ ಬಗ್ಗೆ ಮಾತ್ರ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ನೀವು ನಾಯಕ ನಟನಾಗಿ ಕೇವಲ ಅಭಿನಯ ಮಾತ್ರ ಮಾಡಲಿಲ್ಲ, ನಿರ್ದೇಶಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದಿರಿ. ಇದು ಹೇಗಾಯ್ತು ಅನ್ನೋದು ನನ್ನ ಪ್ರಶ್ನೆ. ಅದು ಒನ್ಸ್ ಅಗೇನ್ ಅದು ಹಾಗೇನೆ, ಯಾರೊಟ್ಟಿಗೂ ಕೂಡ ಅಸಿಸ್ಟೆಂಟ್ ಆಗಿ ಅಥವಾ ಅಸೋಸಿಯೇಟ್ ಆಗಿ ಏನು ಕೆಲಸ ಮಾಡಲಿಲ್ಲ. ಹೀಗೆ ಒಬ್ರು ನಿರ್ಮಾಪಕರು ಅಪ್ರೋಚ್ ಮಾಡಿದ್ರು, ಮಾಡಿ ಒಂದಷ್ಟು ಅನುಭವ ಇದೆ ನಿಮಗೆ, ಒಂದಷ್ಟು ಆಕ್ಟ್ ಮಾಡಿದ್ದೀರಿ, ತೆರೆ ಹಿಂದೆ ನಿರ್ಮಾಪಕರಾಗಿ ಒಂದಷ್ಟು ಕೆಲಸ ಮಾಡಿದ್ದೀರಿ, ನೀವು ಯಾಕೆ ನಿರ್ದೇಶನಕನ ಕೆಲಸನೂ ಕೂಡ ಮಾಡಬಾರ್ದು ಅಂತ. ಅದು ಹಾಗೆ ಶುರುವಾಯಿತು. ಅದೊಂದು ವಿಚಿತ್ರ ಸಂದರ್ಭ ಅದು. ಒಂದು ಸೀರಿಯಲ್ಲು, ನಾವು ಮಾಡಿದಂಥ ಮೊದಲ ಡೈಲಿ ಸೀರಿಯಲ್ ಅದು, ಸವಿಗಾನ ಅಂತ ಹೇಳಿ. ಅದರಲ್ಲಿ ಏನು ನಮ್ಗೆ ಯಾವ ಹಿಡಿತವೂ ಇರಲಿಲ್ಲಪ್ಪ. ಆ ಸೀರಿಯಲ್ ಮೇಲೆ ಯಾವ ಹಿಡಿತನೂ ಇರಲಿಲ್ಲ. ರಾಶಿ ಕಲಾವಿದರಿದ್ರು, ರಾಶಿ ಬರವಣಿಗೆ ಮಾಡೋರಿದ್ರು, ಒಳ್ಳೆ ಟೆಕ್ನಿಷಿಯನ್ ಇದ್ರು, ಒಳ್ಳೆ ನಿರ್ಮಾಪಕರಿದ್ರು. ನನಗಂತೂ ಮಾಡ್ತಾ ಇದ್ವಿ. ಮೊದಲ 10 ಎಪಿಸೋಡ್ ಆಯ್ತು, 15 ಎಪಿಸೋಡ್ ಆಯ್ತು, ಅದರ ಯಾರಿಗೂ ತಲುಪಲಿಲ್ಲ. ಅದು TRP ಆಲ್ಮೋಸ್ಟ್ 0 ಇಟ್ ವಾಸ್ ಆಕ್ಚುಲಿ. ನನಗೆ ಒಂದು ರೀತಿ ಮುಜುಗರಗಳು ಶುರುವಾಯಿತು. ನಾನು ಅದರ ನಿರ್ಮಾಪಕರು ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಸಂಭಾವಿತ ಒಳ್ಳೆ ಮನುಷ್ಯ, ಶಿವಾನಂದಂ ಅಂತ ಹೇಳಿ ಟೆಕ್ನೋಮಾರ್ಕ್ ಅಂತ ಅವ್ರದ್ದು ಒಂದು ಸಂಸ್ಥೆ ಇಟ್ಕೊಂಡಿದ್ರು. ಅವ್ರಿಗೆ ಹೇಳಿದೆ ನಾನು, ಸರ್ ದಯವಿಟ್ಟು ನೀವು ಬೇರೆ ಯಾರನ್ನಾರು ನೋಡ್ಕೊಳ್ಳಿ, ಯಾಕೆ ನನ್ನ ಮೇಲೆ ನೀವು ಇಷ್ಟೊಂದು ಚಾನ್ಸ್ ತಗೊಳ್ತಾ ಇದ್ದೀರಿ ಅಂತ. ಹೆಚ್ಚು ಕಡಿಮೆ ಪ್ರತಿ 10 ಎಪಿಸೋಡ್ಗೆ ಅವರು ಹೇಳ್ತಾ ಇದ್ರು, ಆಯ್ತಾಯ್ತು ನಾನು ಯಾರಿಗಾದ್ರು ಹೇಳ್ತೀನಿ, ನೀನೊಂದು 10 ಎಪಿಸೋಡ್ ಮಾಡಿ ಅಂತ. ಹೆಚ್ಚು ಕಡಿಮೆ 70 ಆಯ್ತು, 80 ಆಯ್ತು. ನನಗೆ ಅವ್ರ ಆಫೀಸ್ ನಾನು ಹೋಗಿ ಹೇಳಿದೆ, ಸರ್ ಇಲ್ಲ, ನನಗೆ ಇದೊಂಥರ ಬಹಳ ಮುಜುಗರ ಆಗ್ತದೆ, ನನಗೆ ಅನುಭವ ಇಲ್ಲ ಸರ್, ನಾನು ನಿರ್ದೇಶಕ ಅಲ್ಲ, ನಾನು ಕೆಲಸ ಮಾಡಿದವನಲ್ಲ ನಾನು, ದಯಮಾಡಿ ನೀವು ಯಾರಿಗಾರು ಹೇಳಿ ಅಂತ. ದೆನ್ ಹಿ ಸೆಡ್, ಸರಿ ಆಯ್ತು, ಒಂದು ಕೆಲಸ ಮಾಡೋಣ, ನೀವು ಇನ್ನೊಂದು 20 ಎಪಿಸೋಡ್ ಮಾಡಿಬಿಡಿ. ಈ 20 ಎಪಿಸೋಡ್ ಟೆಲಿಕಾಸ್ಟ್ ಟೈಮಲ್ಲಿ ನಾನು ಇನ್ನೊಬ್ಬರಿಗೆ ಹೇಳ್ತೀನಿ, ಅವ್ರಿಗೊಂದಷ್ಟು ಕಥೆಯನ್ನು ನರೇಟ್ ಮಾಡಿಬಿಡಿ, ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ. ಆಮೇಲೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ. ಬಹುಶಃ ಬೇರೆ ಪ್ರೊಡ್ಯೂಸರ್ ಆಗಿದ್ರೆ ನನಗೆ ಯಾವಾಗಲೂ ಹೋಗ ಆಚೆಗೆ ಅಂತ ಹೇಳ್ತಿದ್ರೆ ನಾನು, ಬಹುಶಃ ಈತ ಹೇಳಲಿಲ್ಲ, ಸಂಭಾವಿತರವರು. ಸರಿ, ನಾನು ಅವತ್ತು ನಮ್ಮ 3-4 ಜನ ರೈಟರ್ಸ್ ಇದ್ರು, ಅವ್ರಿಗೆ ಹೇಳ್ದೆ, ನೋಡಿ ಸ್ವಾಮಿ, ಲಾಸ್ಟ್ 20 ಎಪಿಸೋಡ್ ಅಷ್ಟೇ ಇದು, ನೀವು ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ಬೇಕಾಗ್ತದೆ ಅಂತ. ಬಹುಶಃ ಆ ಮಾತು ನಮ್ಮ ಹಣೆ ಬರಹನೇ ಚೇಂಜ್ ಮಾಡ್ತು. ಅವರು, ಹೌದಾ ನೀವು ಬಿಟ್ಬಿಡ್ತೀನಿ. ನಾನು ಹೇಳಿದೆ, ನಾನು ಬಹಳ ಹಿಂದೆನೇ ಇದು ನಿರ್ಧಾರ ಮಾಡಿದೆ, ಇದು ಆಗ್ತಾ ಇಲ್ಲ ನನ್ನ ಕೈಲಿ, ಏನು ಒಳ್ಳೆ ನಿರ್ದೇಶಕ ಅಲ್ಲ ನಾನು ಅಂತ. ಒಬ್ರು ಸ್ನೇಹಿತರು, ಅಂದ್ರೆ ನನ್ನ ವೆಲ್ ವಿಷರು, ನನಗೆ ಬೇಕಾದವರು, ಅವರು ಕೂಡ ಬರಿತಾ ಇದ್ರು ಒಂದು ಟ್ರ್ಯಾಕ್ ಅನ್ನು. ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡೋಣ, ಒಂದು ಕೊಲೆ ಮಾಡೋಣ ಅಂದ್ರು.
ಕೂತಿದ್ದೆಲ್ರಿಗೂ ಕೂಡ ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ, ಕೊಲೆ ಏಯ್ ರಿಯಲ್ ಲೈಫಲ್ಲಿ ಅಲ್ರಿ, ಸೀರಿಯಲಲ್ಲಿ ಒಂದು ಕೊಲೆ ಮಾಡೋಣ ಅಂತ ಅಂದ್ರು. ಏನು ಕೊಲೆ, ಇಂಥದ್ದೊಂದು ಪಾತ್ರ ಅದ, ಸ್ವಲ್ಪ ಒನ್ ಆಫ್ ದಿ ಲೀಡಿಂಗ್ ಕ್ಯಾರೆಕ್ಟರ್, ಆ ಪಾತ್ರನ ಕೊಲೆ ಮಾಡೋಣ, ಕೊಲೆ ಮಾಡಿಬಿಟ್ಟು ಒಂದು ಇನ್ಸ್ಪೆಕ್ಟರ್ ಪಾತ್ರನ ತರೋಣ ಅಂತ ಅಂದರು. ಎಲ್ರಿಗೂ ಕೂಡ ಓಕೆ, ಎನಿವೇಸ್ ಲಾಸ್ಟ್ 20 ಎಪಿಸೋಡ್ಸ್ ನಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಮಾಡೋಣ ಅಂತ ಅಂದರು. ಅದು ಬಹುಶಃ ನನಗೆ ಬಹಳ ಬದಲಾವಣೆಯನ್ನು ಕೊಡ್ತು. ಒಂದು ಆ ಒಂದು ಧಾರಾವಾಹಿಲಿ ಕೊಲೆ ಆಗತ್ತೆ, ಆವಾಗ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬರ್ತದೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಾನೇ ಮಾಡಿದೆ, ಇನ್ಸ್ಪೆಕ್ಟರ್ ವಿನಯ್ ಅಂತ ಹೇಳಿ. ಎಂಥ ಪಾಪ್ಯುಲಾರಿಟಿ ಬಂತು ಅಂತಂದ್ರೆ ಮುಂದಿನ 20 ಎಪಿಸೋಡ್ಗಳಲ್ಲಿ ಅದು ಟಾಪ್ 1 ಸೀರಿಯಲ್ ಆಗೋಯ್ತು. ಇದ್ದಕ್ಕಿದ್ದಂಗೆ ಟಾಪ್ 1 ಸೀರಿಯಲ್ ಆಯ್ತು ಅದು. ನಿರ್ಮಾಪಕರು ತುಂಬಾ ಖುಷಿ ಪಟ್ಟರು. 100ನೇ ಎಪಿಸೋಡಿನ ಸೆಲೆಬ್ರೇಷನ್ ಅವರು ಬೌರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ರು, ಬಹಳ ಗ್ರ್ಯಾಂಡ್ ಆಗಿ ಮಾಡಿದ್ರು. ದರ್ ವಾಸ್ ಅ ಬಿಗ್ ಪ್ರೆಸ್ ಮೀಟ್ ಆಕ್ಚುಲಿ. ಸವಿಗಾನ ಅಂತ ಹೇಳಿ ಆ ಸೀರಿಯಲ್ಲು, ಅದು ಎಷ್ಟು ಜನಕ್ಕೆ ಕನೆಕ್ಟ್ ಆಯ್ತು ಅಂತ ಅಂದ್ರೆ ತುಂಬಾ ಒಳ್ಳೆ ಪಾಪ್ಯುಲಾರಿಟಿ ಕೊಡ್ತು. ನನಗಂತೂ ತುಂಬಾ, ಇವತ್ತು ನಾನು ಸೀರಿಯಲ್ಗಳಲ್ಲಿ ಏನಾದ್ರೂ ಇಫ್ ಎಟ್ ಆಲ್ ಏನಾದ್ರು ನೆನ್ಸ್ಕೊಳ್ತೇನೆ ಅಂತಂದ್ರೆ ಅದೊಂದೇ ಸೀರಿಯಲ್ ನಾನು ನೆನ್ಸ್ಕೊಳ್ಳುವಂಥದ್ದು. ತುಂಬಾ ಒಳ್ಳೆ ಸೀರಿಯಲ್ ಆಯ್ತು. 400+ ಎಪಿಸೋಡ್ಸ್ ಏನೋ ಅಷ್ಟೇ ಹೋಗಿದ್ದದು, ಡೈಲಿ ಸೀರಿಯಲ್ ಆದ್ರೂ ಕೂಡ ಕೊನೆಗೆ ಅದನ್ನ ನಿಲ್ಲಿಸ್ಲೇ, ಅಂದ್ರೆ ಅಷ್ಟೇ ಅಪ್ರೂವಲ್ ಇದ್ದದ್ದಾನೆ. 410 ಎಪಿಸೋಡ್ ಏನೋ ಇತ್ತು. ಎಷ್ಟು ಒಂದು ರೀತಿಯ ದುರ್ದರ್ಶನಕ್ಕೆ, ವೈಯಕ್ತಿಕವಾಗಿ ನಮಗೆ ನಿರ್ಮಾಪಕರಿಗೆ ಎಷ್ಟೋ ಜನ ಫೋನ್ ಮಾಡಿ ಎಲ್ಲ ನೀವು ನಿಲ್ಸಿದ ತಪ್ಪು, ಇದು ಇನ್ನೂ ಕಂಟಿನ್ಯೂ ಆಗ್ಬೇಕಾಗಿತ್ತು ಅನ್ನೋಂಥ ಒಂದು ಇದು ಬಂತು, ರಿಯಾಕ್ಷನ್ಸ್ ಬಂತು. ತುಂಬಾ ಖುಷಿ ಕೊಡ್ತು ನನಗೆ ಆ ಸೀರಿಯಲ್. ಸೊ ಹಾಗೆ ನಾವು ಹೇಗೆ ನನ್ನ ಆಯ್ಕೆ ಅಲ್ಲದೆ ನಾನೊಬ್ಬ ನಟನಾದಂತ ಒಂದು ಪರಿಸ್ಥಿತಿ ಬಂತು, ಅದೇ ತರ ಆಯ್ಕೆ ಅಲ್ಲದೆ, ಕೆಲಸ ಗೊತ್ತಿಲ್ಲದೆ ನಿರ್ದೇಶಕನಾಗುವಂತ ಪರಿಸ್ಥಿತಿ ಕೂಡ ಬಂತು. ಅಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಕಲ್ತ್ಕೊಂಡ್ವಿ, ಇದು ಸತ್ಯ. ಓಕೆ, ಇಲ್ಲಿವರೆಗೂ ಎಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀರಿ? 8 ಸಿನಿಮಾ ಡೈರೆಕ್ಟ್ ಮಾಡಿದ್ದೇನೆ. ಎಲ್ಲವಕ್ಕೂ ಕೂಡ ಒಂದಲ್ಲ ಒಂದು ಪ್ರಶಸ್ತಿ ತಗೊಂಡಿದ್ದೇನೆ. ರಾಜ್ಯ ಪ್ರಶಸ್ತಿ ಬಹುತೇಕ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, 4 ಸಲ ಗೋಲ್ಡ್ ತಗೊಂಡಿದ್ದೇನೆ. ಬೆಸ್ಟ್ ಆಕ್ಟರ್ ತಗೊಂಡಿದ್ದೀನಿ, ಬೆಸ್ಟ್ ಡೈರೆಕ್ಟರ್ ತಗೊಂಡಿದ್ದೀನಿ, ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ತಗೊಂಡಿದ್ದೀನಿ, ಡಾಕ್ಟರೇಟ್ ತಗೊಂಡಿದ್ದೀನಿ. ಎಲ್ಲವೂ ಕೂಡ ಸಿನಿಮಾ ಕೊಟ್ಟಂಥದ್ದು, ಆ ಕೆಲಸ ಕೊಟ್ಟಂಥದ್ದು. ಪ್ರಶಸ್ತಿಗಳು ಸುಮ್ಮನೆ ಬರೋದಿಲ್ಲ, ಆಮೇಲೆ ಯಾರು ಕೊಡೋದು ಇಲ್ಲ. ಮನಮುಟ್ಟುವಂತಹ ಕಥಾವಸ್ತು ಇರಬೇಕು. ನೀವು ಯಾವ ರೀತಿ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ರಿ? ನಾನು ಕಂಡ್ಕೊಂಡ ಹಾಗೆ ಒಬ್ಬ ನಿರ್ದೇಶಕನಿಗೆ ಮೊದಲನೇದಾಗಿ ತನ್ನ ಸುತ್ತಮುತ್ತ ಏನ್ ನಡೀತಾ ಇದೆ, ಯಾವ ಪಾತ್ರ ವಿಶೇಷವಾಗಿದೆ, ಏನು ಯಾವ ಒಂದು ವಿಶೇಷವಾದ ಕಥಾವಸ್ತು ಅಂತ ತಗೊಂಡ್ರೆ ಜನಗಳಿಗೆ ಇಷ್ಟ ಆಗಬಹುದು, ಅಥವಾ ಯಾವುದು ಇಲ್ಲಿ ಅಪರೂಪದ ಕಥಾವಸ್ತು ಇದೆ, ಅಪರೂಪದ ಪಾತ್ರಗಳಿದೆ, ಯಾವುದ್ರ ಮೇಲೆ ಬೆಳಕು ಚೆಲ್ತಾ ಇಲ್ಲ ಬೆಳ್ಳಿತೆರೆ, ಇವುಗಳ ಬಗ್ಗೆ ಒಂದು ಸಣ್ಣ ಸ್ಟಡಿ ಮಾಡ್ಕೋಬೇಕಾಗತ್ತೆ ಅವನು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಒಂದು ಮೊದಲನೇದು ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದೇ ಒಂದು ವಿಶೇಷ. ನೀವು ಯಾವುದೇ ಒಬ್ಬ ಸಕ್ಸಸ್ಫುಲ್ ಅಥವಾ ಯಶಸ್ಸು ಪಡೆದಂತ ನಿರ್ದೇಶಕರನ್ನ ನೋಡಿದ್ರೆ ಅವರ ಮೊದಲ ಎಫರ್ಟು ಕಥಾವಸ್ತುವನ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಅಂಥ ಜಾಗಗಳು ಬಂದಾಗ ಇಲ್ಲಿ ನಾವು 2 ತರ ಸಿನಿಮಾಗಳನ್ನ ನೋಡ್ತೇವೆ. ಮೊದಲನೇದು ಲಾಂಗು ಮಚ್ಚಿನ ಮನೋರಂಜನೆಯ ಒಂದು ಲೇಬಲ್ನಲ್ಲಿ 2-2.5 ಗಂಟೆ ಎಲ್ಲವನ್ನು ಮರೆಸಿ ಒಂದು ಅತಿರೇಕದ ಸಿನಿಮಾನ ಹೇಳುವಂಥದ್ದು, ಅದು ಕಮರ್ಷಿಯಲ್ ಸಿನಿಮಾ. ಅದು ಬಿಟ್ಟು ವಾಸ್ತವಕ್ಕೆ ಹತ್ತಿರವಾದಂತಹ, ಅಂದ್ರೆ ನಿಮ್ಗೆ ಬೇಕೋ ಬೇಡವೋ, ನಿಮ್ಮ ಪಕ್ಕದಲ್ಲಿ ಅಂಥದ್ದೊಂದು ಘಟನೆ ನಡೀತಾ ಇರ್ತದೆ, ಅಥವಾ ನಿಮ್ಮ ಬದುಕಲ್ಲಿ ಅಂಥದ್ದೊಂದು ಘಟನೆ ನಡೀತದೆ, ಅಥವಾ ಇವತ್ತಲ್ಲ ಅಂತಂದ್ರೂ ಕೂಡ ನಾಳೆನಾದ್ರೂ ಅಂಥದ್ದೊಂದು ಘಟನೆ ನಡೆದೇ ನಡೆಯತ್ತ. ಇಂಥ ಒಂದು ವಾಸ್ತವಕ್ಕೆ ಹತ್ತಿರವಾದಂತಹ ಒಂದು ಕಥೆಯನ್ನು ತಗೊಂಡು ಅದರ ಮೇಲೆ ಸಿನಿಮಾ ಮಾಡುವಂಥದ್ದು. ಈ ಆಯ್ಕೆ ನನಗೆ ಸ್ವಲ್ಪ ಏನಂತೀವಿ ಸೇಫ್ ಅನ್ನಿಸ್ತು. ಯಾಕಂದ್ರೆ ಆರ್ಥಿಕವಾಗಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತದೆ, ಸರ್ಕಾರದ ಪ್ರಶಸ್ತಿಗಳಿರ್ತವೆ,
ಸರ್ಕಾರದ ಸಬ್ಸಿಡಿ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಕೆಲಸ ಮಾಡೋದ್ರಿಂದ ಆ, ಆ, ಬಹುಶಃ ಹೆಚ್ಚು ತೃಪ್ತಿ ಕೊಡ್ಬೋದೇನೋ, ಯಾರು ಮುಟ್ಟದೇ ಇರುವಂಥ ಸಬ್ಜೆಕ್ಟ್ಗಳನ್ನ ತಗೋಬೋದೇನೋ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಆ ಒಂದು ಬ್ಯಾಕ್ಡ್ರಾಪ್ನಲ್ಲಿ ನಾವು ಕಥಾವಸ್ತುಗಳನ್ನು ಆಯ್ಕೆ ಮಾಡ್ಕೊಳಕ್ ಶುರು ಮಾಡಿದ್ವಿ. ಆವಾಗ ನಮ್ಗನ್ನಿಸ್ತು ಬಹುಶಃ ನಾವು ಒನ್ಸ್ ಅಗೈನ್ ದೊಡ್ಡ ದೊಡ್ಡ ಸಾಹಿತಿಗಳ ಕಥಾವಸ್ತುಗಳನ್ನು ಕಥೆಗಳನ್ನು ತಗೊಂಡಾಗ ಅದರ ರೈಟ್ಸು ಒಂದು, ಅದಕ್ಕೆ ದೊಡ್ಡ ದುಡ್ಡು ಎರಡನೇದು. ಮೂರನೇದು, ಮಾಧ್ಯಮಗಳು ಚೇಂಜ್ ಆದಾಗ ನೀವು ಬರವಣಿಗೆ ಮಾಧ್ಯಮ ಅಂದ್ರೆ ಪೆನ್ನಿಗೂ ಮತ್ತೆ ಕ್ಯಾಮ್ರಾಗೂ ವ್ಯತ್ಯಾಸ ಇರ್ತದೆ. ಸಾವಿರಾರು ಕುದುರೆಗಳಿಗೂ ಧೂಳು ಎಬ್ಬಿಸ್ಕೊಂಡು ಬರ್ತಾ ಇದ್ವು ಅಂತ ಬಹಳ ಸಲೀಸಾಗಿ ಬರೆದು ಬಿಡ್ಬೋದು. ಆದರೆ ಸಾವಿರಾರು ಕುದುರೆಗಳನ್ನು ತರೋದೆಲ್ಲಿಂದ? ಅವನ ಒಂದು ಕಣ್ಣು ನೋಟಕ್ಕೆ ಇಡೀ ಇದೇ ಉರಿದೋಯ್ತು. ಅದನ್ನ ಮಾಡೋದೆ ಬರವಣಿಗೆ ಬೇರೆ, ಕ್ಯಾಮ್ರಾ ಹಿಡ್ಕೊಂಡು ಬರೆಯೋದು ಬೇರೆ. ಹಾಗಾಗಿ ನನಗನ್ನಿಸ್ತು ಎಲ್ಲೋ ಒಂದು ಕಡೆ ಒಬ್ಬ ಸಾಹಿತಿಗೆ ಅದು ಆತನ ಕನಸು, ಆತನ ಅನುಭವಗಳನ್ನ ಇಟ್ಕೊಂಡು ಒಂದು ಪುಸ್ತಕ ಬರೆದಿರ್ತಾರೆ. ಅದನ್ನ ನಾವು ತಗೊಂಡು ಈ ಮಾಧ್ಯಮಕ್ಕೆ ಬದಲಾವಣೆ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗೋ ಇದಕ್ಕೋ ಅಥವಾ ಹಣಕಾಸಿನ ಬಿಕ್ಕಟ್ಟಿಗೋ ಏನೋ ಮಾಡಕ್ ಹೋಗಿ ಅವ್ರಿಗೆ ಮತ್ತೆ ನೋವು ಕೊಟ್ಕೊಂಡು ಅವ್ರಿಗೆ ತೃಪ್ತಿ ಕೊಡದಾಕಾಗದೆ ಇರೋಂತಹ, ಆ ಕಡೆ ಅವ್ರಿಗೂ ತೃಪ್ತಿ ಆಗ್ತಲ್ಲ, ಈ ಕಡೆ ನಮಗೂ ತೃಪ್ತಿ ಆಗ್ತಲ್ಲ, ಇಂಥ ಒದ್ದಾಟಗಳು ಮಾಡೋದಕ್ಕಿಂತ ನಮಗೇನು ಒಂದು ವಿದ್ಯೆ ಗೊತ್ತಿದೆ, ನಮ್ಮ ಮಿತಿಯ ಜ್ಞಾನದಲ್ಲಿ ನಾವೇ 4 ಅಕ್ಷರಗಳನ್ನ ಗೀಚ್ಕೊಂಡು ಅದು ಮಾಡೋದು ಸೂಕ್ತ ಅಂತ ನನಗನ್ನಿಸ್ತು. ಆಗ ಆ ಒಂದು ಬ್ಯಾಕ್ಡ್ರಾಪ್ನಲ್ಲಿ ಶುರು ಮಾಡಿಕೊಂಡ ಕಥೆಗಳೇ ಒಂದೂರಲ್ಲಿ, ರಿಸರ್ವೇಶನ್, ಹಜ್, ಅಮ್ಮನ ಮನೆ, ಹೀಗೆ ಈ ಸಿನಿಮಾಗಳ ಬೊಲ್ದು, ವಿಷದ ಮಳೆ, ಐಸ್ ಕ್ಯಾಂಡಿ, ಈ ಎಲ್ಲ ಸಿನಿಮಾಗಳು ಇಂಥದ್ದೊಂದು ಗೆರೆಗಳು, ಇಂಥದ್ದೊಂದು ಬ್ಯಾಕ್ಡ್ರಾಪ್ನಲ್ಲಿ ನಾವೇ 4 ಸಾಲುಗಳನ್ನ ಗೀಚಿಕೊಂಡು ಆ ಒಂದು ಪಾತ್ರಗಳಿಗೆ, ಆ ಒಂದು ಘಟನೆಗೆ ಅಥವಾ ಆ ಒಂದು ಕಥಾವಸ್ತುಗೆ ನಿಷ್ಠರಾಗಿ ಕೆಲಸ ಮಾಡುವಂಥ ಕೆಲಸವನ್ನ ನಾವು ಮಾಡಿದ್ವಿ. ಹಾಗಾಗಿ ಕಥಾವಸ್ತುಗಳು ಯಾವಾಗಲೂ ಕೂಡ ನಮ್ಮದೇ ಆಗಿದೆ. ಬಹುಶಃ ಆ ಕಾರಣಕ್ಕೂ ಏನೋ ನಮಗೆ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ಅವಾರ್ಡ್ ಕೂಡ ನಾನು ತಗೊಂಡಿದ್ದೇನೆ. 8 ಸಿನಿಮಾಗಳನ್ನ ನೀವು ಡೈರೆಕ್ಟ್ ಮಾಡಿದ್ದೀರಿ. ಅದರಲ್ಲಿ ಹೆಚ್ಚು ಒಂದು ಖುಷಿ ಕೊಟ್ಟಂತ ಸಿನಿಮಾ ಯಾವುದು? ಅಲ್ಲ, ಕಥಾವಸ್ತು ನಾನು ಆಗ್ಲೇ ಹೇಳಿದಾಗೆ ಸಮಾಜಮುಖಿ ಸಿನಿಮಾಗಳಷ್ಟೇ ನಾನು ಮಾಡಿದ್ದೇನೆ. ಸಮಾಜವನ್ನ ಒಂದು ರೀತಿಯ ಅಡ್ಡದಾರಿ ತಳ್ಳುವಂಥದ್ದು ಅಥವಾ ಬೇಡದ ವಿಚಾರಗಳನ್ನು ತರುವಂಥ ಕೆಲಸ ನಾನು ಮಾಡೇ ಇಲ್ಲ. ಅದರಲ್ಲಿ ನನಗೆ ತುಂಬಾ ಹತ್ತಿರವಾದಂಥದ್ದು ಒಂದಂದ್ರೆ ಲಾಸ್ಟ್ ಪೇಜ್ ಅಂತ ಹೇಳಿ ಒಂದು ಸಿನಿಮಾ ಮಾಡಿದೆ. 3 ಜನ ಪಾತ್ರಧಾರಿಗಳು. H.G. ಸೋಮಶೇಖರ್ ರಾವ್ ಅವರು ಅದ್ಭುತವಾದ ನಟ, ವೆಂಕಟರಾಯರು, ಭಾರ್ಗವಿ ನಾರಾಯಣ್, 3 ಜನ. 80 ವಯಸ್ಸಿನ ಒಬ್ಬ ತಲಹರಟೆ ಮುದುಕ. ವಯಸ್ಸು 80 ಆಗಿದೆ, ಪುಟ್ಟ ತಲಹರಟೆ, ಕೋಪಿಷ್ಟ, ಇವತ್ತು ಮೌಲ್ಯಗಳ ಕಳ್ಕಂಡ ಸಮಾಜದ ವಿರೋಧಿ, ಇಡೀ ಜೀವನ ಮೌಲ್ಯಕ್ಕೋಸ್ಕರ ಬದುಕ್ತಂದಂಥವು, ಅಸಹನೆ, ಒಂದು ರೀತಿಯ ಸಮಾಧಾನ ಇಲ್ಲದ ಬದುಕು. ಅಂತ ವ್ಯಕ್ತಿ ಅದ್ಭುತವಾದ ಹೆಂಡತಿ, ಗಂಡನನ್ನ ತನ್ನ ಮಗುವಿಗಿಂತ ಹೆಚ್ಚಾಗಿ ನೋಡ್ತಾ ಆತನ ಬೇಕು ಬೇಡುಗಳನ್ನ ಪೂರೈಸ್ತಾ ಇರುವಂತಹ ಹೆಂಡತಿ. ಆ ವಯಸ್ಸಿನಲ್ಲೂ ಗಂಡನಿಗೆ ಒಂದು ಶಕ್ತಿ ತುಂಬ್ತಾ ಇರುವಂತಹ ಹೆಂಡತಿ. ಆ 80ನೇ ವಯಸ್ಸಲ್ಲೂ ಕೂಡ ಗಂಡನ್ನ ಹೊರಗಡೆ ಕಳಿಸ್ಬೇಕು, ಕೆಲಸ ಮಾಡಿಸ್ಬೇಕು, ತನ್ನ ಆಕ್ಟಿವ್ ಆಗಿ ಇಡಬೇಕು ಅನ್ನುವಂತ ತುಡಿತಾ ಇರುವಂತ ಹೆಂಡತಿ. ಒಂದಿನ ಒಂದು ನ್ಯೂಸ್ ಪೇಪರ್ ಒಂದು ಆಡ್ ಬರ್ತದೆ. ಒಂದು ಶಾಲೆಗೆ ಒಬ್ರು ಚೆನ್ನಾಗಿ ಅನುಭವ ಇರುವಂತಹ ಒಬ್ರು ಹೆಡ್ ಮಾಸ್ಟರ್ ಬೇಕಿದ್ದಾರೆ ಅಂತ. ಈ 80ರ ವಯಸ್ಸಿನ ಆತನ ಹೆಂಡತಿ ಅರ್ಜಿ ಹಾಕ್ತಾರೆ, ನನ್ನ ಗಂಡನಿಗೆ ತುಂಬಾ ಅನುಭವ ಇದೆ, ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಲಿ, ಅವ್ರಿಗೆ ನೀವು ಕನ್ಸಿಡರ್ ಮಾಡ್ಬೇಕು ಅಂತ. ಸರಿ, ಶಿಕ್ಷಣ ಸಂಸ್ಥೆ ಆ ಮಂಡಳಿಯವರು ಅಪ್ಲಿಕೇಶನ್ ನೋಡಿ ನಗಾಡ್ಬಿಡ್ತಾರೆ. ಏನಂದ್ರೆ 80 ವಯಸ್ಸಲ್ಲಿ ಇವ್ರಿಗೆ ಏನಾಯ್ತು ಕೊಡೋದು ಅಂತ. ಹಿ ಸೇಸ್,
ನನ್ನ ಗಂಡನಿಗೆ ತುಂಬಾ ಅನುಭವ ಇದೆ. ಎಷ್ಟು ಅಂತಂದ್ರೆ ಅವ್ರ ಸ್ಟೂಡೆಂಟ್ಸ್ ಇವತ್ತು ಸೈಂಟಿಸ್ಟ್ಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತಿನ ಎಜುಕೇಶನ್ ಮಿನಿಸ್ಟರ್ ಕೂಡ ನನ್ನ ಗಂಡನ ಸ್ಟೂಡೆಂಟು. ಆತ ನನ್ನ ಯಜಮಾನ್ರು ಹೋದ್ರೆ ಅವ್ರ ಎದುರುಗಡೆ ಕೂತ್ಕೊಳ್ಳೋದಿಲ್ಲ, ಅಷ್ಟು ಗೌರವ ಅಂತ. ಅಲ್ಲಿ ಆ ಆಡಳಿತ ಮಂಡಳಿಯವರಿಗೆ ಒಂದು ಸಣ್ಣ ಎಕನಾಮಿಕ್ಸು, ಒಂದು ಸಣ್ಣ ಕ್ರಿಮಿನಲ್ ಮೈಂಡ್ ಶುರು ಆಗ್ತದೆ. ಇವ್ರನ್ನ ನಾವು ಇಟ್ಕೊಂಡ್ರೆ ಒಂದಷ್ಟು ಕೆಲಸಗಳನ್ನ ಎಜುಕೇಶನ್ ಮಿನಿಸ್ಟ್ರಿಯಿಂದ ಮಾಡಿಸ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ಆತನ್ನ ಹೆಡ್ ಎಚ್ ಎಂ ಆಗಿ ತಗೊಳ್ತಾರೆ. ಮೊದಲ ದಿನವೇ ಈತನ ಕಿರಿಕು, ಈತ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೈದಾಡ್ಕೊಂಡು ಮನೆಗೆ ಬರ್ತಾರೆ. ಆ ಒಂದು ತಿಕ್ಕಾಟದಲ್ಲಿ ಆತನ ಆರೋಗ್ಯ ಏರ್ಪೇರ್ ಆಗ್ತದೆ. ಆತ ಹಾಸ್ಪಿಟಲೈಸ್ ಆಗ್ತಾರೆ. ಹಾಸ್ಪಿಟಲೈಸ್ ಆದಾಗ ಆತನಿಗೆ ಗೊತ್ತಾಗ್ತದೆ ಆತನಿಗೆ ಕೆಲವು ದೈಹಿಕ ಸಮಸ್ಯೆಗಳಿದೆ, ವಯೋಸಹಜ ಅಂತ. ತಕ್ಷಣದ ಆಪರೇಷನ್ ಆಗಬೇಕು ಅಂತ ಆಗ್ತದೆ. ಆತ ಒಬ್ಬ ಎಜುಕೇಟೆಡ್ ಆದ್ರಿಂದಾಗಿ ಆತನಿಗೆ ಬಂದಿರೋ ಕಾಯಿಲೆ ಏನು, ಅದರ ಮೆಡಿಸಿನ್ಸ್ ಏನು, ಆಪರೇಷನ್ನ ಪ್ರಾಸೆಸ್ ಏನು, ಅದರ ಸಾಧಕ ಬಾಧಕಗಳೇನು, ಉಳಿಯುವಂತಹ ಇದು ಎಷ್ಟು ಪರ್ಸೆಂಟೇಜ್ ಉಳಿಬಹುದು ಅಂತ ಆತನಿಗೆ ಗೊತ್ತಾಗ್ತದೆ. ಇದು ಉಳಿಯುವಂತಹ ಕಾಯಿಲೆ ಅಲ್ಲ, ಅದು 80ರಲ್ಲಿ ಆಪರೇಷನ್ ಆದ್ರೆ ಸಾವು ಖಚಿತ. ಇದು 90ರಷ್ಟು ಭಾಗ, 5ರಿಂದ 10% ಅಷ್ಟೇ ಉಳಿಲಿಕ್ಕೆ. ಆಗ ಆತನಿಗೆ ಗೊತ್ತಾಗ್ತದೆ ತನ್ನ ಬದುಕು ಇಷ್ಟು ದಿವಸ ನಾನು ಎಷ್ಟು ತಲಹಟೆ ಮಾಡಿಕೊಂಡೆ, ತನ್ನ ಹೆಂಡತಿಯ ಯಾವ ಒಂದು ಆಸೆ ಆಕಾಂಕ್ಷೆಗಳಿಗೆ ತಾನು ಬೆಲೆನೇ ಕೊಡ್ಲಿಲ್ಲ, ತಪ್ಪು ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಆತನ ಕ್ಲೋಸೆಸ್ಟ್ ಫ್ರೆಂಡ್ ಡಾಕ್ಟರ್ ಆತನ ಹತ್ರ ಒಂದು ವಾರದ ಸಮಯ ಕೇಳ್ತಾನ. ಒಂದು ವಾರ ಸಮಯ ಕೊಡು. ಯಾಕಪ್ಪ ಒಂದು ವಾರ? ತಡ ಆದಷ್ಟು ಕಷ್ಟ ಆಗ್ತದಪ್ಪ, ಬೇಗ ಮಾಡಿಸ್ಕೊ, ಇರ್ಲಿ ಒಂದು ವಾರ ಸಮಯ ಕೊಡು. ಆ ಒಂದು ವಾರದಲ್ಲಿ ಆತನಿಗೆ ರಿಯಾಲಿಟಿ ಗೊತ್ತಿರ್ತದೆ. ಈ ಆಪರೇಷನ್ನು ಸಕ್ಸಸ್ ಕಡಿಮೆ ಇದೆ, ಆತನ ಸಾವಾಗ್ತದೆ ಅಂತ ಆತನಿಗೆ ಗೊತ್ತಿರ್ತದೆ. ಆ ಒಂದು ವಾರ ಆತ ಅಷ್ಟು ದಿವಸ ತನ್ನಗೋಸ್ಕರ, ತನ್ನ ಹಠಕ್ಕೋಸ್ಕರ, ತನ್ನ ಅಸಹನೆಗೋಸ್ಕರ ಬದುಕ್ತಿದ್ದವನು ಹೆಂಡತಿಗೋಸ್ಕರ ಬದುಕಕ್ಕೆ ಶುರು ಮಾಡ್ತಾನೆ ಸರ್. ಹೆಂಡತಿಯನ್ನ ಆತನ ಇನ್ನೊಂದು ಮುಖವನ್ನು ತೋರ್ಸಕ್ ಶುರು ಮಾಡ್ತಾನೆ. ಹೆಂಡತಿಗೆ ಆತನ ಸಾವಿನ ನಂತರ ಯಾವ ರೀತಿ ಬದುಕಬೇಕು, ಯಾಕಂದ್ರೆ ಆತ ಹೋದ್ಮೇಲೆ ಆಕೆ ಒಂಟಿ ಆಗುವಂಥವಳು. ಒಂಟಿ ಬದುಕು ಬಹಳ ಕಷ್ಟ. ಯಾವ ವೃದ್ಧಾಶ್ರಮಕ್ಕೆ ಸೇರ್ಬೇಕು, ಆ ಗಂಡ ಹೆಂಡತಿಯ ಎಷ್ಟು FD ಬ್ಯಾಂಕಲ್ಲಿದೆ, ಯಾವ ಬ್ಯಾಂಕಲ್ಲಿದೆ, ಅದು ಯಾವಾಗ ಮೆಚ್ಯೂರ್ ಆಗ್ತದೆ, ಒಂದು ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲಿ ಕಟ್ಟಬೇಕು, ವಾಟರ್ ಬಿಲ್ ಎಲ್ಲಿ ಕಟ್ಟಬೇಕು, ಫೋನ್ ಬಿಲ್ ಎಲ್ಲಿ ಕಟ್ಟಬೇಕು, ಮನೆಯ ಪೇಪರ್ಗಳೆಲ್ಲಿದೆ, ಟ್ಯಾಕ್ಸ್ ಎಲ್ಲಿ ಕಟ್ಟಬೇಕು, ಹತ್ತಿರದಲ್ಲಿ ಬೇಕಾದ ವೃದ್ಧಾಶ್ರಮಗಳೆಲ್ಲಿದ್ದಾವೆ, ಅಲ್ಲಿ ತಮಗೆ ಬೇಕಾದವರು ಎಲ್ಲಿದ್ದಾರೆ, ಎಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ, ಇದರ ಪರಿಚಯವನ್ನು ಮಾಡ್ತಾ ಹೋಗ್ತಾನೆ ಸರ್. ಆಕೆಗೆ ಜೀವನ ಅಸಹ್ಯ ಆಗ್ಬಿಡ್ತದೆ. ಯಾಕಂದ್ರೆ ಆಕೆ ಗೊತ್ತಾಗ್ತಾ ಹೋಗ್ತದೆ ಗಂಡ ಅವನ ಸಾವಿಗೆ ಪ್ರಿಪೇರ್ ಆಗ್ತಾ ಇದ್ದಾನೆ, ಜೊತೆಗೆ ಅವನ ಸಾವಿಗೆ ಅವಳನ್ನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾನೆ ಅಂತ. ಆ ಒಂದು ವಾರ ಬಹಳ ಕಷ್ಟ ಆಗ್ತಾ ಹೋಗ್ತದೆ. ವಾರ ಕಳೀತದೆ, ಆಪರೇಷನ್ ದಿನ ಬರ್ತದೆ. ಆಪರೇಷನ್ ಥಿಯೇಟರ್ಗೆ ಹೋಗೋಕೆ ಮೊದಲು ಕೂಡ ಹೆಂಡತಿಯ ಕೈ ಹಿಡಿದು ಹೇಳ್ತಾನೆ, ನೀನು ಇಂಥ ಒಂದು ವೃದ್ಧಾಶ್ರಮಕ್ಕೆ ಸೇರ್ಬೇಕು, ನೀನು ಅಲ್ಲೇ ನೀನು ಕಂಫರ್ಟಬಲ್ ಆಗಿರ್ಬೋದು ಅಂತ. ಚಮತ್ಕಾರ ನಡೀತದೆ. ಅವನ ಆಪರೇಷನ್ ಸಕ್ಸಸ್ ಆಗತ್ತೆ. ಒಂದು 3-4 ದಿನದಲ್ಲಿ ಆತ ಚೇತರಿಸ್ಕೊಂಡು ಹೊರಗಡೆಗೆ ಬರ್ತಾನೆ ಸರ್. ಮನೆಗೆ ಬರ್ತಾನೆ. ಕಳೆದ ಒಂದು 10-12 ದಿನದಿಂದ ಮನೆಯಲ್ಲಿ ಯಾರೂ ಇರಲಿಲ್ಲ, ಗಂಡ ಹೆಂಡತಿ. ಮನೆ ಮುಂದಿನ ಕಸ ರಾಶಿ ಬಿದ್ದಿರ್ತದೆ. ಹೆಂಡತಿಯನ್ನ ಕೂರಿಸಿ ಅವನಿಗೆ ಈಗ ಇಡೀ ಹೊಸ ಕಣ್ಣುಗಳು ಸಿಕ್ಕ ಹಾಗೆ ಹೊಸ ಬದುಕನ್ನು ನೋಡ್ತಾ ಇದ್ದಾನ. ಅವನು ಉತ್ಸಾಹದ ಚಿಲುಮೆ ಆಗಿದ್ದಾನ. ಅವನು ನಿರೀಕ್ಷೆ ಇರಲಿಲ್ಲ ಅವನು ಮತ್ತೆ ವಾಪಸ್ ಬದುಕ್ತಾನೆ ಅಂತ. ಎಂಥ ಒಂದು ಬದುಕು ಶುರು ಮಾಡ್ತಾನೆ ಅಂತ ಅಂದ್ರೆ, ಎಲ್ಲ ತನ್ನ ಅಸಹನೆಯನ್ನ, ತನ್ನ ಕೋಪವನ್ನ ಎಲ್ಲವನ್ನು ಬದಿಗಿಟ್ಟು ಒಂದು ಪಾಸಿಟಿವ್ ಆಗಿ ಬದುಕಕ್ಕೆ ಶುರು ಮಾಡ್ತಾನೆ. ಹೆಂಡತಿಯನ್ನ ಕೂರಿಸಿ ಹೆಂಡತಿಗೆ ಇಷ್ಟವಾದ ಉಪ್ಪಿಟ್ಟನ್ನು ಅವನೇ ಮಾಡ್ಕೊಡ್ತಾನೆ. ಅವನೇ ಮಾಡಿಸಿ ಅವಳು ತಿಂದ ಮೇಲೆ ಏನು ರಿಯಾಕ್ಷನ್ ಕೊಡ್ಬೋದು ಅಂತ ಬಿಟ್ಟ ಕಣ್ಣುಗಳಿಂದ, ಬಿಟ್ಟ ಬಾಯಿಂದ ನೋಡ್ತಾ ಕೊಡ್ತಾನೆ. ಅಂದ್ರೆ ಪ್ರತಿ ಕ್ಷಣವನ್ನು ಅಲ್ಲಿಂದ ಅವನು ಆ ಹೊಸ ಬದುಕನ್ನ ಎಂಜಾಯ್ ಮಾಡಕ್ ಶುರು ಮಾಡ್ತಾನೆ. ಅವತ್ತು ರಾತ್ರಿ ಹೆಂಡತಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ತಾಂಬೂಲ ಜಗಿತಾ ತನ್ನ ತಲಹಟೆಗಳಿಗೆಲ್ಲ ಕ್ಷಮೆ ಕೇಳ್ತಾನೆ. ಅವಳಿಗೂ ಅನಿಸುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿದೆ ಈ ಬದುಕು. ಬಹುಶಃ ಆತನ ಆರೋಗ್ಯ ತಪ್ಪಿದ್ದೇ ಇದೊಂದು
ಒಳಿತಾಯ್ತಾ ಅಂತ. ಮಾರನೇ ದಿನ ಮತ್ತೊಂದು ಬೆಳಗು ಅವನು ಆಪರೇಷನ್ ಮುಗಿಸ್ಕೊಂಡು ಬಂದ ಮಾರನೆಯ ದಿನ ಬೆಳಗ್ಗೆ ಎದ್ದೇಳ್ತಾನೆ. ಅವನಿಗೆ ಹೊರಗಿನ ಗುಬ್ಬಚ್ಚಿಗಳ ಕೂಗು ಕೂಡ ಕೂಗಿಗಿಂತ ಹೆಚ್ಚು ಇಂಪಾಗಿರ್ತದೆ. ಆ ಸೂರ್ಯನ ಕಿರಣಗಳು ಅವನಿಗೆ ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಸ್ತಾ ಇದೆಯಾ, ಬಿಸಿ ಬಿಸಿ ನೀರಿನ ಸ್ನಾನ ಅಂತ ಅನಿಸ್ತದೆ. ಹಾಗಷ್ಟೇ ಕಷ್ಟಪಟ್ಟು ಹೇಳ್ತಿದ್ದ ಅವನು ಬಹಳ ಖುಷಿಯಿಂದ ಎದ್ದೇಳ್ತಾನೆ. ಮಾಮೂಲಿ ಕೆಳಗಡೆ ಹೆಂಡತಿ ದೇವರ ಶ್ಲೋಕವನ್ನು ಹಾಕಿ ದೇವರ ಪೂಜೆ ರೆಡಿ ಆಗ್ತಾ ಇರುವಂತ ಇದು ಕೇಳ್ತದೆ.